ಹಾಯ್ ಎವ್ರಿವನ್, ಈ ವಿಡಿಯೋದಲ್ಲಿ ನಾವು ಶೋಲ್ಡರ್ಸ್ ಅಂತಕ್ಕಂತಹ ಒಂದು ಪೋಯಮ್ ಅನ್ನ ಡಿಸ್ಕಷನ್ ಮಾಡ್ತಾ ಇದ್ದೇವೆ. ಈ ಪೋಯಮ್ ಅನ್ನ ಬರೆದಿರ್ತಕ್ಕಂಥವ್ರು ಯಾರಪ್ಪ ಅಂದ್ರೆ ನವೋಮಿ ಶಾಹಿಬ್ ನೇ ಅಂತಕ್ಕಂತಹವರು ಈ ಒಂದು ಪೋಯಮ್ ಅನ್ನ ಬರೆದಿದ್ದಾರೆ. ನೀವು ಚಿತ್ರದಲ್ಲಿ ಗಮನಿಸಬಹುದು, ಒಬ್ಬ ಫಾದರ್ ತನ್ನ ಮಗನನ್ನ ಎತ್ತಿಕೊಂಡು ಹೋಗ್ತಾ ಇದ್ದಾನೆ ಮತ್ತು ಅಲ್ಲಿ ಮಳೆ ಬರ್ತಾ ಇರುತ್ತೆ. ಸೊ ಇಂತಹ ಒಂದು ಇಮೇಜ್ ಅನ್ನ ಆಧರಿಸಿ ಈ ಒಂದು ಪೋಯಮ್ ಅನ್ನ ಬರೆಯಲಾಗಿದೆ. ಸೊ ಈ ಪೋಯಮ್ ಅಲ್ಲಿ ಏನು ನಡೆಯುತ್ತಪ್ಪ ಅಂದ್ರೆ, ಈ ತಂದೆ ತನ್ನ ಮಗನನ್ನ ಕರೆದುಕೊಂಡು ಅಥವಾ ಎತ್ತಿಕೊಂಡು ಒಂದು ರಸ್ತೆಯನ್ನ ದಾಟ್ತಾ ಇರ್ತಾರೆ ಸುರಿತಕ್ಕಂತಹ ಮಳೆಯಲ್ಲಿ. ಸೊ ಆ ತಂದೆ ಆ ರೋಡ್ ಅನ್ನ ಕ್ರಾಸ್ ಮಾಡಬೇಕಾದ್ರೆ ಆ ಮಗನನ್ನ ಎಷ್ಟೊಂದು ಕಾಳಜಿಯಿಂದ ಎತ್ತಿಕೊಂಡು ರೋಡ್ ಅನ್ನ ಕ್ರಾಸ್ ಮಾಡ್ತಾರೆ ಅಂತಕ್ಕಂತಹ ಒಂದು ಸಿಂಪಲ್ ಆಗಿರೋ ಥೀಮ್ ಅನ್ನ ಇದು ತೆಗೆದುಕೊಂಡು ಇಲ್ಲಿ ಪೋಯೆಟ್ ಅವರು ಈ ಒಂದು ಪೋಯಮ್ ಅನ್ನ ಬರೆದಿದ್ದಾರೆ. ನೋಡಿ, ಇಲ್ಲಿ ಯಾವ ರೀತಿ ಆ ತಂದೆ ಆ ಚಿಕ್ಕ ಮಗುವನ್ನ ರೋಡ್ ಕ್ರಾಸ್ ಮಾಡ್ತಾರೋ ಅದೊಂದು ಇಲ್ಲಿ ಸಿಂಬಾಲಿಕ್ ಆಗಿದೆ. ಅಂದ್ರೆ ಇದರ ಒಂದು ಮೀನಿಂಗ್ ಏನಪ್ಪಾ ಅಂದ್ರೆ, ನಾವು ನಮ್ಮ ಸುತ್ತಮುತ್ತ ಬದುಕ್ತಕ್ಕಂತಹ ಏನು ಜನಗಳಿದಾರೋ ಅಥವಾ ನಮ್ಮ ಫ್ರೆಂಡ್ಸ್ ಇರ್ಬೋದು ಅಥವಾ ನಮ್ಮ ಫ್ಯಾಮಿಲಿ ಇರ್ಬೋದು, ಇವರೆಲ್ಲರನ್ನು ಕೂಡ ಕಾಳಜಿಯಿಂದ ನೋಡ್ಕೋಬೇಕು ಅಂತಕ್ಕಂಥದ್ದನ್ನ ಈ ಪೋಯೆಟ್ ಈ ಒಂದು ಪೋಯಮ್ನಲ್ಲಿ ಹೇಳ್ತಾ ಹೋಗ್ತಾರೆ. ನಮ್ಮ ಜೀವನ ಅಂತಕ್ಕಂಥದ್ದು ತುಂಬಾ ಶಾರ್ಟ್ ಆಗಿರ್ತಕ್ಕಂಥದ್ದು. ನಾವು ಯಾರು ಕೂಡ ಏನು ಪರ್ಮನೆಂಟ್ ಆಗಿ ಇಲ್ಲೇ ಇರೋದಿಲ್ಲ. ಇರುವಷ್ಟು ದಿನ ನಮ್ಮ ಜೊತೆ ಇರ್ತಕ್ಕಂಥವರನ್ನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದನ್ನ ಈ ಒಂದು ಪೋಯಮ್ ಮೂಲಕ ಪೋಯೆಟ್ ಅವರು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಬನ್ನಿ ಮೊದಲನೇದಾಗಿ ಪೋಯಮ್ ಅನ್ನ ನೋಡೋಣ ಮತ್ತು ಕೊನೆಗೆ ನಾವು ಇದರ ಸಮರಿಯನ್ನು ಕೂಡ ಇಲ್ಲಿ ನೋಡ್ತಾ ಇದ್ದೇವೆ. ಡಿಯರ್ ಲರ್ನರ್ಸ್, ಇದೇ ರೀತಿ ಇಂಗ್ಲಿಷ್ ಲಿಟರೇಚರ್ಗೆ ಸಂಬಂಧಪಟ್ಟಂತೆ ಅನೇಕ ವಿಡಿಯೋಗಳನ್ನ ನಮ್ಮ ಚಾನೆಲ್ ನಲ್ಲಿ ಮಾಡಿ ಅಪ್ಲೋಡ್ ಮಾಡಲಾಗ್ತಾ ಇದೆ. ಸೊ ಇದಕ್ಕೆ ನಿಮ್ಮ ಸಪೋರ್ಟ್ ಬಹಳನೇ ಮುಖ್ಯ. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ದಿಸ್ ಚಾನಲ್ ಅಂಡ್ ಆಲ್ಸೋ ಡೋಂಟ್ ಫರ್ಗೆಟ್ ಟು ಹಿಟ್ ದ ಲೈಕ್ ಬಟನ್. ಎಸ್, ಬನ್ನಿ ಈಗ ಈ ಒಂದು ಪೋಯಮ್ ನ ಕನ್ನಡ ಎಕ್ಸ್ಪ್ಲನೇಷನ್ ಅನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಟೆಕ್ಸ್ಟ್ ನೋಡ್ತಾ ಹೋಗೋಣ. ಫಸ್ಟ್ ಸ್ಟಾಂಜಾ ನೋಡಿ. ಎ ಮ್ಯಾನ್ ಕ್ರಾಸಸ್ ದ ಸ್ಟ್ರೀಟ್ ಇನ್ ರೈನ್, stepping gently, looking 2 times north and south, because his son is asleep on his shoulder. ಎಸ್, ಮೊದಲನೇದಾಗಿನೇ ಆ ವ್ಯಕ್ತಿ ರಸ್ತೆಯನ್ನ ಕ್ರಾಸ್ ಮಾಡ್ತಕ್ಕಂತಹ ದೃಶ್ಯ ನಮ್ಮ ಕಣ್ಮುಂದೆ ಬರ್ತಾ ಇದೆ. ಎ ಮ್ಯಾನ್ ಕ್ರಾಸಸ್ ದ ಸ್ಟ್ರೀಟ್, ಒಂದು ರಸ್ತೆಯನ್ನ ಅಂತ ಅರ್ಥ ಮಾಡ್ಕೋಬಹುದು. ಸುರಿತಕ್ಕಂತಹ ಮಳೆಯಲ್ಲಿ ಆ ಒಂದು ರಸ್ತೆಯನ್ನ ದಾಟ್ತಾ ಇದ್ರೆ, ಆ ಸ್ಟೆಪ್ಪಿಂಗ್ ಜೆಂಟ್ಲಿ, ಅವನು ಹೋಗ್ತಕ್ಕಂತಹ ರೀತಿ ಯಾವ ರೀತಿ ಇದೆ ಅಂದ್ರೆ ತುಂಬಾ ನಿಧಾನಕ್ಕೆ ಹೋಗ್ತಾ ಇದ್ದಾನೆ. ಜೆಂಟ್ಲಿ. ಲುಕಿಂಗ್ 2 times ನಾರ್ತ್ ಅಂಡ್ ಸೌತ್. ಎಸ್, ಉತ್ತರ ಮತ್ತು ದಕ್ಷಿಣಕ್ಕೆ ಎರಡೆರಡು ಬಾರಿ ನೋಡ್ತಾ ಇದ್ದಾನೆ. ಅದರ ಅರ್ಥ ಇಷ್ಟನೇ, ಅವನೀಗ ರಸ್ತೆಯನ್ನ ಕ್ರಾಸ್ ಮಾಡ್ತಾ ಇದ್ದಾನೆ. ಸೊ ಎರಡೂ ಕಡೆನೂ ನೋಡ್ತಾ ಇದ್ದಾನೆ, ಯಾವ್ದಾದ್ರು ವೆಹಿಕಲ್ಸ್ ಬರ್ತಾ ಇದೇನೋ ಏನೋ ಅಂತ. ಬಿಕಾಸ್ ಹಿಸ್ ಸನ್ ಈಸ್ ಅಸ್ಲೀಪ್ ಆನ್ ಹಿಸ್ ಶೋಲ್ಡರ್. ಎಸ್, ಅವನ ಒಂದು ಶೋಲ್ಡರ್ ಮೇಲೆ ಯಾರು ಮಲಗಿದ್ದಾರಪ್ಪ ಅಂದ್ರೆ ಅವನ ಮಗ ಮಲಗಿದ್ದಾನೆ. ಸೊ ಅವನನ್ನ ಈಗ ಕಾಳಜಿ ಪೂರ್ವಕವಾಗಿ ಅವನಿಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ನೋವು ಆಗದ ರೀತಿಯಲ್ಲಿ ಮಳೆಯಲ್ಲಿ ತೋರಿಸ್ಕೊಳ್ದು ಇರೋ ಹಾಗೆ ಆ ರಸ್ತೆಯನ್ನ ಕ್ರಾಸ್ ಮಾಡಬೇಕಾಗಿದೆ ಅವನು. ಇನ್ನು ಸೆಕೆಂಡ್ ಸ್ಟಾಂಜಾವನ್ನ ನೋಡಿ, 2 lines. ನೋ ಕಾರ್ ಮಸ್ಟ್ ಸ್ಪ್ಲಾಶ್ ಹಿಮ್, ನೋ ಕಾರ್ ಡ್ರೈವ್ ಟೂ ನಿಯರ್ ಟು ಹಿಸ್ ಶಾಡೋ. ಎಸ್, ಅಲ್ಲಿ ಏನು ಮಳೆ ಸುರಿತಾ ಇರುತ್ತಲ್ವಾ, ಸೊ ರಸ್ತೆಯನ್ನ ಕ್ರಾಸ್ ಮಾಡಬೇಕಾದ್ರೆ ಏನು ರಸ್ತೆಯ ಮೇಲೆ ಇರ್ತಕ್ಕಂತಹ ನೀರೇನಾಗ್ಬೋದು, ಕಾರುಗಳು ಬಂದ್ರೆ ಇವರ ಮೇಲೆ ಚೆಲ್ಬಹುದು ಅಥವಾ ಬೀಳ್ಬಹುದು. ಅದನ್ನ ಇಲ್ಲಿ ಸ್ಪ್ಲಾಶ್ ಅಂತ ಕರೀತಾ ಇದ್ದಾರೆ. ನೀರು ಚೆಲ್ಬಾರ್ದು, ನನ್ನ ಮಗನಿಗೆ ಒಂದೇ ಒಂದು ಹನಿಯು ಕೂಡ ಸಿಡಿಬಾರ್ದು ಅಂತಕ್ಕಂತಹ ಒಂದು ಕಾಳಜಿಯನ್ನ ಆ ತಂದೆ ಇಲ್ಲಿ ವಹಿಸ್ತಾ ಇದ್ದಾರೆ. ಮತ್ತು ನೋ ಕಾರ್ ಡ್ರೈವ್ ಟೂ ನಿಯರ್ ಟು ಹಿಸ್ ಶಾಡೋ, ಯಾವುದೇ ಕಾರು ಕೂಡ ಹತ್ರನು ಸುಳಿಬಾರ್ದು ಅಂತೇಳಿ ಕಾಳಜಿ ವಹಿಸ್ತಾ ಇದ್ದಾರೆ ತಂದೆ. ಇನ್ನು ನೆಕ್ಸ್ಟ್, ದಿಸ್ ಮ್ಯಾನ್ ಕ್ಯಾರೀಸ್ ದ ವರ್ಲ್ಡ್ಸ್ ಮೋಸ್ಟ್ ಸೆನ್ಸಿಟಿವ್ ಕಾರ್ಗೋ, ಬಟ್ ಹಿ ಈಸ್ ನಾಟ್ ಮಾರ್ಕ್ಡ್. ನೋ ಹೇರ್ ಡಸ್ ಹಿಸ್ ಜಾಕೆಟ್ ಸೇ, ಫ್ರೆಜೈಲ್ ಹ್ಯಾಂಡಲ್ ವಿತ್ ಕೇರ್. ಎಸ್, ನೋಡಿ, ಇಲ್ಲಿ ನಮ್ಮ ಪೋಯೆಟ್ ಅವರು ಆ ಒಂದು ಚಿಕ್ಕ ಮಗು ಏನಿತ್ತು ಅವನನ್ನ ಯಾವುದಕ್ಕೆ ಕಂಪೇರ್ ಮಾಡ್ತಾ ಇದ್ದಾರೆ ಅಂದ್ರೆ ಕಾರ್ಗೋ. ದ ಮ್ಯಾನ್ ಕ್ಯಾರೀಸ್ ದ ವರ್ಲ್ಡ್ಸ್ ಮೋಸ್ಟ್ ಸೆನ್ಸಿಟಿವ್ ಕಾರ್ಗೋ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಕಾರ್ಗೋ ಅಂದ್ರೆ ಏನಪ್ಪಾ ಅಂದ್ರೆ ಸರಕು ಅಥವಾ ಸರಂಜಾಮು ಅಂತ ನಾವು ಕರಿತೇವೆ. ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ವಸ್ತುಗಳನ್ನ ಏನು ವೆಹಿಕಲ್ಗಳಲ್ಲಿ ಒಂದು ಕಡೆಯಿಂದ ಮತ್ತೊಂದು ಕಡೆ ಒಯ್ಬೇಕಪ್ಪ ಅಂದ್ರೆ ತುಂಬಾ ಹುಷಾರಿಂದ ಒಯ್ತಾರಲ್ವಾ. ಸೊ ಅದೇ ರೀತಿನೇ ಇಲ್ಲಿ ತಂದೆಯು ತನ್ನ ಮಗನನ್ನ ಇಲ್ಲಿ ಎತ್ಕೊಂಡು ಹೋಗ್ತಾ ಇದ್ದಾರೆ. ನೋವೇರ್ ಡಸ್ ಹಿಸ್ ಜಾಕೆಟ್ ಸೇ, ಅಂದ್ರೆ ಎಲ್ಲೂ ಕೂಡ ಫ್ರೆಜೈಲ್, ಆ ಒಂದು ಬಾಕ್ಸ್ ಮೇಲೆ ಏನ್ ಬರ್ದಿರ್ತಾರೋ ತುಂಬಾ ಇಂಪಾರ್ಟೆಂಟ್ ಆಗಿರೋ ವ್ಯಾಲ್ಯೂಬಲ್ ಬಾಕ್ಸ್ ಗಳು ಏನಿರ್ತಾವೋ ಅವುಗಳನ್ನ ಕ್ಯಾರಿ ಮಾಡ್ಬೇಕಾದ್ರೆ ಅದ್ರ ಮೇಲೆ ಬರ್ದಿರ್ತಾರೆ ಹ್ಯಾಂಡಲ್ ವಿತ್ ಕೇರ್ ಅಂತೇಳಿ. ಇವುಗಳನ್ನ ಹೇಗೆ ಬೇಕು ಹಾಗೆ ಬಳಸಬೇಡಿ, ತುಂಬಾ ಹುಷಾರಿಂದ ಎತ್ಕೊಂಡು ಹೋಗಿ ಅಂತ ಬರ್ದಿರ್ತಾರಲ್ವಾ. ಸೊ ಅದೇ ರೀತಿನೇ ಆ ಮಗುವನ್ನ ತಂದೆ ಇಲ್ಲಿ ಎತ್ಕೊಂಡು ಹೋಗ್ತಾ ಇದ್ದಾರೆ, ರಸ್ತೆಯನ್ನ ದಾಟಿಸ್ತಾ ಇದ್ದಾರೆ. ಇನ್ನು ನೆಕ್ಸ್ಟ್ ಸ್ಟಾಂಜಾ. ಹಿಸ್ ಇಯರ್ ಫಿಲ್ಸ್ ಅಪ್ ವಿತ್ ಬ್ರೀಥಿಂಗ್, he hears the hum of boy's dream,
ಡೀಪ್ ಇನ್ಸೈಡ್ ಹಿಮ್. ಎಸ್, ಆ ತಂದೆ ಮಗುವನ್ನು ಏನು ತನ್ನ ಎದೆಗೆ ಅಪ್ಪಿಕೊಂಡು ಮುಂದೆ ಹೋಗ್ತಾ ಇದ್ದಾನೋ ಆ ಮಗುವಿನ ಉಸಿರು ತಂದೆಯ ಕಿವಿಯ ಒಳಗಡೆ ಹೋಗ್ತಾ ಇದೆ ಮತ್ತು ಆ ಮಗುವಿನ ಕನಸುಗಳು ಕೂಡ ತಂದೆಯ ಮನಸ್ಸಿನಲ್ಲಿ ಇರ್ತವೆ. ಆ ಮಗುವಿನ ಫ್ಯೂಚರ್ ಬಗ್ಗೆ ಅವನಿಗೆ ತನ್ನದೇ ಆಗಿರ್ತಕ್ಕಂತಹ ಒಂದು ಕನಸುಗಳು ಇರ್ತವೆ ಆ ಹುಡುಗನ ಬಗ್ಗೆ ತಂದೆಗೆ. ಸೊ ಅದನ್ನ ಇಲ್ಲಿ ಪೋಯೆಟ್ ಈ ಒಂದು ಸ್ಟಾಂಜದಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ನೆಕ್ಸ್ಟ್, ವಿ ಆರ್ ನಾಟ್ ಗೋಯಿಂಗ್ ಟು ಬಿ ಏಬಲ್ ಟು ಲಿವ್ ಇನ್ ದಿಸ್ ವರ್ಲ್ಡ್ ಇಫ್ ವಿ ಆರ್ ನಾಟ್ ವಿಲ್ಲಿಂಗ್ ಟು ಡೂ ವಾಟ್ ಹಿ ಈಸ್ ಡೂಯಿಂಗ್ ವಿತ್ ಒನ್ ಅನದರ್. ಎಸ್, ಈ ಒಂದು ಸ್ಟಾಂಜಾ ಈ ಒಂದು ಪೋಯಮ್ನಲ್ಲಿ ತುಂಬಾನೇ ಮುಖ್ಯ ಅಂತ ನಾವು ಹೇಳ್ಬೋದಾಗಿದೆ. ವಿ ಆರ್ ನಾಟ್ ಗೋಯಿಂಗ್ ಟು ಏಬಲ್ ಟು ಲಿವ್ ಇನ್ ದಿಸ್ ವರ್ಲ್ಡ್. ಎಸ್, ಈ ಒಂದು ಜಗತ್ತಲ್ಲಿ ನಾವು ಬದುಕಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹೇಗೆ ಅಂದರೆ, ಇಫ್ ವಿ ಆರ್ ನಾಟ್ ವಿಲ್ಲಿಂಗ್ ಟು ಡೂ ವಾಟ್ ಹಿ ಈಸ್ ಡೂಯಿಂಗ್. ನಾವು ಕೂಡ ನಮ್ಮ ಸುತ್ತಮುತ್ತ ಬದುಕ್ತಕ್ಕಂತಹ ಜನಗಳ ಜೊತೆ ಅಥವಾ ನಮ್ಮ ಬಂಧುಗಳ ಜೊತೆ, ಫ್ಯಾಮಿಲಿ ಜೊತೆ ಇದೇ ರೀತಿ ಬದುಕಲಿಲ್ಲ ಅಂದರೆ, ಕಾಳಜಿಪೂರ್ವಕವಾಗಿ ನಾವು ಜೀವನವನ್ನು ಮಾಡಲಿಲ್ಲ ಅಂದರೆ ಜೀವನ ಕಷ್ಟ ಆಗುತ್ತೆ. ವಿತ್ ಒನ್ ಏನಂತಾರೆ ಅಂದರೆ, ನಾವು ಪ್ರತಿಯೊಬ್ಬರು ಕೂಡ ಒಬ್ಬರಿಗೊಬ್ಬರು ಕಾಳಜಿಯನ್ನು ವಹಿಸಬೇಕು ಅಂತೇಳಿ ಇಲ್ಲಿ ಪೋಯೆಟ್ ಅವರು ಹೇಳ್ತಾ ಇದ್ದಾರೆ. ಇಲ್ಲ ಅಂದರೆ ಏನಾಗುತ್ತೆ, ಜೀವನ ಅಂತಕ್ಕಂಥದ್ದು ನರಕ ಆಗಿಬಿಡುತ್ತೆ ಅನ್ನೋದನ್ನು ಕೂಡ ಅವರು ಇಲ್ಲಿ ಇಂಡೈರೆಕ್ಟ್ಗೆ ಹೇಳ್ತಾರೆ. ಇನ್ನು ನೆಕ್ಸ್ಟ್ ನೋಡಿ, ದ ರೋಡ್ ವಿಲ್ ಓನ್ಲಿ ಬಿ ವೈಡ್. ಎಸ್, ರಸ್ತೆ ಕೇವಲ ಅಗಲ ಆಗುತ್ತಾ ಹೋಗುತ್ತೆ, ಅಂದರೆ ಸಂಬಂಧಗಳು ದೂರ ಆಗ್ತಾ ಹೋಗ್ತವೆ ಅನ್ನೋದನ್ನ ಇಲ್ಲಿ ಇಂಡೈರೆಕ್ಟ್ ಆಗಿ ಪೋಯೆಟ್ ಹೇಳ್ತಾ ಇದ್ದಾರೆ. ದ ರೋಡ್ ವಿಲ್ ಓನ್ಲಿ ಬಿ ವೈಡ್. ವೈಡ್ ಅಂದ್ರೆ ಅಗಲ ಆಗ್ತಕ್ಕಂಥದ್ದು, ಕೇವಲ ರಸ್ತೆ ದೊಡ್ಡದಾಗೋದಲ್ಲ. ಇಲ್ಲಿ ಮನಸ್ಸುಗಳು ದೂರ ಆದರೆ ನಮ್ಮ ಜೀವನ ಕಷ್ಟಕ್ಕೆ ಒಳಗಾಗುತ್ತೆ ಅನ್ನೋದನ್ನ ಅವರು ಹೇಳ್ತಾರೆ. ದ ರೇನ್ ವಿಲ್ ನೆವರ್ ಸ್ಟಾಪ್ ಫಾಲಿಂಗ್. ಎಸ್, ಇಲ್ಲಿ ನಾವು ರೇನ್ ಅಂದ್ರೆ ಪ್ರಾಬ್ಲಮ್ಸ್ ಅಂತೇಳಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಎಸ್, ಏನು ನಮ್ಮ ಜೀವನದಲ್ಲಿ ಪ್ರಾಬ್ಲಮ್ಸ್ಗಳು ಸುಳಿದೇ ಇರೋದಿಲ್ಲ, ಎಲ್ರಿಗೂ ಕೂಡ ಸಮಸ್ಯೆಗಳು ಬಂದೇ ಬರ್ತವೆ ಮತ್ತು ಈ ಸಮಸ್ಯೆಗಳನ್ನು ಪರಿಹರಿಸಲಿಕ್ಕೆ ನಮ್ಮ ಸುತ್ತಮುತ್ತ ಇರತಕ್ಕಂಥವ್ರ ಸಹಾಯವನ್ನು ಕೂಡ ಬೇಕಾಗುತ್ತೆ. ನಾವು ಬೇರೆಯವ್ರ ಕಷ್ಟದಲ್ಲಿದ್ದಾಗ ಅವ್ರಿಗೂ ಕೂಡ ಸಹಾಯ ಮಾಡಬೇಕಾಗುತ್ತೆ. ಇಲ್ಲ ಅಂದರೆ ಜೀವನ ಅಂತಕ್ಕಂಥದ್ದು ತುಂಬ ದೊಡ್ಡದು ಅನ್ನಿಸ್ಬಿಡುತ್ತೆ, ಕಷ್ಟ ಅನ್ನಿಸ್ಬಿಡುತ್ತೆ ಅಂತಕ್ಕಂಥದ್ದನ್ನು ಪೋಯೆಟ್ ಅವರು ಈ ಒಂದು ಸ್ಟಾಂಜ ಮೂಲಕ ಹೇಳ್ತಾರೆ. ಇನ್ನು ಇಲ್ಲಿ ಸಿಂಪಲ್ ಆಗಿರ್ತಕ್ಕಂತಹ ಸಮರಿ ಕೊಟ್ಟಿದ್ರೆ ಇದನ್ನು ಕೂಡ ನೀವು ಸರಿಯಾಗಿ ನಿಮ್ಮ ನೋಟ್ಸಲ್ಲಿ ಬರ್ಕೊಳ್ಳಿ, ನಿಮಗೆ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ. First point ನೋಡಿ, Shoulders poem is written by Naomi Shahib Ney. The poet tells the reader that individuals should care for one another through kindness and respect like a parent cares for a child. ಯಾವ ರೀತಿ ಈ ಒಂದು ಪೋಯಮ್ನಲ್ಲಿ ತಂದೆ ಆದವನು ಆ ಚೈಲ್ಡ್ ಮಗುವಿನ ಕುರಿತು ಯಾವ ರೀತಿ ಕೈಂಡ್ನೆಸ್ ಮತ್ತು ರೆಸ್ಪೆಕ್ಟ್ ಅನ್ನು ತೋರಿಸ್ತಾ ಕಾಳಜಿ ಪೂರ್ವಕವಾಗಿ ಮಗುವನ್ನ ರಸ್ತೆ ದಾಟಿಸ್ತಾ ಇದ್ದಾನೋ, ಅದೇ ರೀತಿ ಇಂಡಿವಿಜುವಲ್ಸ್ ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಶುಡ್ ಟೇಕ್ ಕೇರ್ ಫಾರ್ ಒನ್ ಅನದರ್. ನಾವು ಒಬ್ಬರಿಗೊಬ್ಬರು ಕಾಳಜಿಯನ್ನ ವಹಿಸಬೇಕು ಅಂತ ಪೋಯೆಟ್ ಈ ಒಂದು ಲೈನ್ ಅಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ನೆಕ್ಸ್ಟ್ ಪಾಯಿಂಟ್, ದ ಪೋಯಮ್ ಡಸ್ ದಿಸ್ ಥ್ರೂ ಇಮೇಜರಿ, ಫಿಗರೇಟಿವ್ ಲ್ಯಾಂಗ್ವೇಜ್ ಅಂಡ್ ರಿಪಿಟೇಷನ್. ಅನೇಕ ಈ ಒಂದು ಇಮೇಜರಿ ಇರ್ಬೋದು, ಫಿಗರೇಟಿವ್ ಲ್ಯಾಂಗ್ವೇಜ್ ಇರ್ಬೋದು ಮತ್ತು ರಿಪಿಟೇಷನ್ ಇರ್ಬೋದು, ಇವುಗಳನ್ನು ಬಳಸಿಕೊಂಡು ಈ ಒಂದು ಥೀಮನ್ನು ಪೋಯೆಟ್ ಅವರು ಇಲ್ಲಿ ಪ್ರೆಸೆಂಟ್ ಮಾಡ್ತಾ ಹೋಗಿದ್ದಾರೆ. ಥ್ರೂಔಟ್ ದ ಪೋಯಮ್ ನೇ ಯೂಸಸ್ ಇಮೇಜರಿ ಟು ಕ್ಯಾಪ್ಚರ್ ರೀಡರ್ಸ್ ಏರಿಯಾ ಆಫ್ ಸೆನ್ಸಸ್. ಎಸ್, ನಮ್ಮ ಒಂದು ಪೋಯೆಟ್ ಏನ್ ಮಾಡಿದ್ದಾರೆ ಅಂದ್ರೆ ಕೆಲವೊಂದಿಷ್ಟು ಇಮೇಜರಿಯನ್ನ ಈ ಒಂದು ಪೋಯಮ್ ನಲ್ಲಿ ಬಳಸಿದ್ದಾರೆ. ಫಾರ್ ಎಕ್ಸಾಂಪಲ್, ಸ್ಪ್ಲಾಶ್ ಅಂತಕ್ಕಂತಹ ವರ್ಡ್ ಅನ್ನ ಏನು ಬಳಸಿದಾರೋ, ನೀರಿನ ಅಂದ್ರೆ ಕಾರ್ ಹೋಗ್ಬೇಕಾದ್ರೆ ನೀರು ಹೇಗೆ ಮೇಲೆ ಚಿಮ್ಮುತ್ತಲ್ವಾ, ಸೊ ಈ ರೀತಿ ನಮ್ಮ ಕಣ್ಣಿಗೆ ಆ ಒಂದು ಇಮೇಜ್ ಬರೋ ರೀತಿಯಲ್ಲಿ ಅವರು ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ ಅನ್ನು ಕೂಡ ಇಲ್ಲಿ ಯೂಸ್ ಮಾಡ್ತಾ ಹೋಗಿದ್ದಾರೆ. Next point, this poem is about a father carrying his sleeping son across a busy street in the rain. ಮೊದಲಿಗೆ ಹೇಳಿದಾಗೆ ತುಂಬಾ ಬ್ಯುಸಿ ಆಗಿರತಕ್ಕಂತಹ ಒಂದು ಸ್ಟ್ರೀಟ್ ಅಲ್ಲಿ ಸುರಿತಕ್ಕಂತಹ ಮಳೆಯಲ್ಲಿ ತಂದೆ ಯಾವ ರೀತಿ ಮಗುವನ್ನ ರಸ್ತೆ ದಾಟಿಸ್ತಾ ಇದ್ದಾರೆ ಅನ್ನೋದೇ ಈ ಒಂದು ಪೋಯಂನ ಒಂದು ವಿಷಯ ಆಗಿರುತ್ತೆ. ದ ಸ್ಪೀಕರ್ ಡಿಸ್ಕ್ರೈಬ್ಸ್ ದ ಚೈಲ್ಡ್ ಆಸ್ ಸೆನ್ಸಿಟಿವ್ ಕಾರ್ಗೋ. ಮೊದಲಿಗೆ ಹೇಳಿದಾಗೆ ಪೋಯೆಟ್ ಏನಂತ ಇದ್ದಾರೆ, ತಮ್ಮ ಮಗುವಿಗೆ ಸೆನ್ಸಿಟಿವ್ ಕಾರ್ಗೋ ಅಂತ ಹೇಳಿ ಆ ವ್ಯಕ್ತಿ ಕನ್ಸಿಡರ್ ಮಾಡ್ತಾ ಇದ್ದಾರೆ. And the father's actions as an example of radical empathy. ಎಸ್, ಆ ಒಂದು ಮಗುವಿನ ಬಗ್ಗೆ ವಹಿಸ್ತಕ್ಕಂತಹ ಕಾಳಜಿಯನ್ನ ಇಲ್ಲಿ ನಾವು ಆ ತಂದೆಯ ಮೂಲಕ ನೋಡ್ತಾ ಇದ್ದೇವೆ. This man carries the world's most sensitive cargo. This simile shows the reader how his little boy seems the most important thing in the world and the dad should handle him with so much care and caution. ಎಸ್, ಮೊದಲಿಗೆ ಹೇಳಿದಾಗೆ ಏನು ಸೆನ್ಸಿಟಿವ್ ಕಾರ್ಗೋ ಅಂತ ಏನು ಯೂಸ್ ಮಾಡ್ತಾ ಇದ್ದಾರೋ ಪೋಯೆಟ್, ಇದರ ಅರ್ಥ ಇಷ್ಟೇ, ಆ ತಂದೆ ಆ ಮಗುವನ್ನ ತುಂಬಾನೇ ಕಾಳಜಿಪೂರ್ವಕವಾಗಿ ತುಂಬಾ ವ್ಯಾಲ್ಯೂಯಬಲ್ ಥಿಂಗ್ ಅಂತೇಳಿ ಕನ್ಸಿಡರ್ ಮಾಡಿರ್ತಾರೆ. ಆ ರೀತಿ ಆ ರಸ್ತೆಯನ್ನ ಕ್ರಾಸ್ ಮಾಡ್ತಾ ಇರ್ತಾರೆ. ನೇ ವಾಂಟ್ಸ್ ದ ರೀಡರ್ ಟು ಹ್ಯಾಂಡಲ್ ದೇರ್ ಫ್ರೆಂಡ್ಸ್ ವಿತ್ ಕೇರ್ ಅಂಡ್ ಕಾಷನ್. ಎಸ್, ನಮ್ಮ ಪೋಯೆಟ್ ಏನು ಹೇಳ್ತಿದ್ದಾರೆ, ಎಲ್ಲರೂ ಕೂಡ ತಮ್ಮ ಒಂದು ಫ್ರೆಂಡ್ಸ್ ಇರ್ಬೋದು ಅಥವಾ ಫ್ಯಾಮಿಲಿ ಇರ್ಬೋದು ಅವ್ರ ಬಗ್ಗೆ ಕೇರ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಈ ಒಂದು ನೋಬಡಿ ಈಸ್ ಪರ್ಫೆಕ್ಟ್. ಎಸ್, ಯಾರು ಕೂಡ ಈ ಭೂಮಿ ಮೇಲೆ ಪರ್ಫೆಕ್ಟ್ ಅಲ್ಲ. ವೆನ್ ಇಂಡಿವಿಜುವಲ್ಸ್ ಶೋ ಫ್ರೆಂಡ್ಸ್ ದೇ ಕೇರ್ ಫಾರ್ ದೆಮ್
ದ ಟ್ರಸ್ಟ್ ಅಂಡ್ ರೆಸ್ಪೆಕ್ಟ್ ಫಾರ್ ದ ಪರ್ಸನ್ ಇನ್ಕ್ರೀಸಸ್. ಯಾವಾಗ ನಾವು ಪ್ರೀತಿಯನ್ನ ಕಾಳಜಿಯನ್ನು ತೋರಿಸ್ತೇವೋ ಆಗ ಅವರಿಬ್ಬರ ಮಧ್ಯೆ ಇರತಕ್ಕಂತಹ ಒಂದು ನಂಬಿಕೆ ಮತ್ತು ಗೌರವ ಹೆಚ್ಚಾಗುತ್ತೆ ಅಂತ ಪೋಯೆಟ್ ಇಲ್ಲಿ ಹೇಳ್ತಾ ಇದ್ದಾರೆ. ನೋ ಕಾರ್ ಮಸ್ಟ್ ಸ್ಪ್ಲಾಶ್ ಹಿಮ್. ಎಸ್, ಯಾವುದೇ ಒಂದು ಕಾರು ಕೂಡ ನೀರನ್ನು ಇವನ ಮೇಲೆ ಚಿಮುಕಿಸಬಾರ್ದು ಅಂತಕ್ಕಂತಹ ಒಂದು ಲೈನ್ ಬರುತ್ತಲ್ವ ಪೋಯಮಲ್ಲಿ. ದಿಸ್ ಇಂಡಿಕೇಟ್ಸ್ ದ್ಯಾಟ್ ದ ಫಾದರ್ ಟ್ರೈಂಗ್ ಟು ಗೆಟ್ ಹಿಸ್ ಸನ್ ಥ್ರೂ ಟ್ರಾಫಿಕ್ ವಿತೌಟ್ ಗೆಟಿಂಗ್ ಸೋಕ್ಡ್. ಇದರ ಅರ್ಥ ಯಾವುದೇ ಕಾರು ಕೂಡ ಮಗನನ್ನ ಸೋಕ್ ಅಂದ್ರೆ ತೋರಿಸಬಾರ್ದು ಅಂತಕ್ಕಂಥದ್ದನ್ನ ಇಲ್ಲಿ ತೋರಿಸ್ಕೊಡ್ತಾ ಇದೆ. The word splash helps us imagine the rainy puddles just waiting to soak an individual, just like how life will throw different problems at anyone. ಎಸ್, ಇಲ್ಲಿ ಒಂದು ಮಳೆಯ ಸ್ಪ್ಲಾಶ್ ಅಂದ್ರೆ ಏನು ಕಾರು ಮುಂದೆ ಹೋದಾಗ ನೀರು ಸಿಡಿಯುತ್ತಲ್ವಾ, ಅದು ಜೀವನದಲ್ಲಿ ಬರ್ತಕ್ಕಂಥ ಒಂದು ಸಮಸ್ಯೆ ಅಂತ ನಾವು ಅನ್ಕೋಬೇಕಾಗುತ್ತೆ. ಆ ಒಂದು ಹನಿಯು ಆ ಮಗುವಿನ ಮೇಲೆ ಬೀಳಬಾರ್ದು ಅಂದ್ರೆ ತಂದೆ ಈಗ ಅದರಿಂದ ಕಾಪಾಡಬೇಕಲ್ವಾ. ಸೊ ಅದೇ ರೀತಿನೇ ಈ ಒಂದು ಸ್ಪ್ಲಾಶ್ ಅಥವಾ ಪ್ರಾಬ್ಲಮ್ಗಳು ನಮ್ಮ ಜೀವನದಲ್ಲೂ ಕೂಡ ಬರ್ತಾ ಇರ್ತವೆ. ಸೊ ಆ ಪ್ರಾಬ್ಲಮ್ ಅನ್ನ ಯಾರಾದರೂ ಎದುರಿಸ್ತಾ ಇದ್ರೆ ನಮ್ಮವರೇ ಅದಕ್ಕೆ ಪರಿಹಾರವನ್ನ ಕೊಡ್ತಕ್ಕಂತಹ ಕೆಲಸವನ್ನ ನಾವು ಆತ್ಮೀಯರು ಮಾಡಬೇಕಾಗುತ್ತೆ ಅನ್ನೋದನ್ನ ಪೋಯೆಟ್ ಹೇಳ್ತಾರೆ. The speaker appeals to the audience to use the father's actions as an example of how small conscious action can make the world a better place. ಎಸ್, ನಮ್ಮ ಒಂದು ಸಿಂಪಲ್ ಆಕ್ಟ್ಗಳೇನಿರ್ತವೆ ನೋಡಿ, ಇಲ್ಲಿ ತಂದೆ ಆ ಮಗುವನ್ನ ರಸ್ತೆಯನ್ನು ದಾಟಿಸ್ತಕ್ಕಂಥದ್ದು ಅಥವಾ ಕ್ಯಾರಿ ಮಾಡ್ತಕ್ಕಂಥದ್ದು ಅಂತ ತುಂಬಾ ದೊಡ್ಡ ಘಟನೆ ಏನಲ್ಲ, ತುಂಬಾ ಸಿಂಪಲ್ ಆಕ್ಷನ್ ಅದಾಗಿರುತ್ತೆ. ಸೊ ನಮ್ಮ ಜೀವನದಲ್ಲೂ ಅಷ್ಟೇ ತುಂಬಾ ಸಿಂಪಲ್ ಆಕ್ಷನ್ಗಳು ಬಹಳ ಮುಖ್ಯ ಸ್ಥಾನವನ್ನ ವಹಿಸಿರ್ತವೆ. ಇಂತಹ ಮುಖ್ಯವಾಗಿರ್ತಕ್ಕಂತಹ ಕೆಲಸಗಳಿಂದಾನೇ ಅಥವಾ ಸಿಂಪಲ್ ಆಗಿರ್ತಕ್ಕಂತಹ ಸ್ಮಾಲ್ ಕಾನ್ಸಿಯಸ್ ಆಕ್ಷನ್ಗಳು ಏನಿದಾವೋ ಇವುಗಳಿಂದಾನೇ ನಮ್ಮ ಜಗತ್ತು ಇನ್ನೂ ಸುಂದರ ಆಗ್ತಾ ಹೋಗುತ್ತೆ ಅನ್ನೋದನ್ನ ಪೋಯೆಟ್ ಇಲ್ಲಿ ಹೇಳ್ತಾರೆ. ದ ಪೋಯೆಟ್ ಸೆಡ್ ದಟ್ ಇನ್ ಆರ್ಡರ್ ಟು ಲಿವ್ ಇನ್ ದಿಸ್ ವರ್ಲ್ಡ್ ವಿ ಮಸ್ಟ್ ಬಿ ವಿಲ್ಲಿಂಗ್ ಟು ಟ್ರೀಟ್ ಈಚ್ ಅದರ್ ವಿತ್ ಸಚ್ ಕೇರ್ ಅಂಡ್ ರೆಸ್ಪೆಕ್ಟ್. ನಾವೆಲ್ಲರೂ ಕೂಡ ಇದೇ ರೀತಿಯ ಒಂದು ಕೇರ್ ಮತ್ತು ರೆಸ್ಪೆಕ್ಟ್ ಅನ್ನ ಕಾಳಜಿಯನ್ನು ವಹಿಸಿದ್ದೆ ಆದರೆ ನಾವೆಲ್ಲರೂ ಕೂಡ ತುಂಬ ಚೆನ್ನಾಗಿ ಈ ಒಂದು ಭೂಮಿ ಮೇಲೆ ಸಂತೋಷದಿಂದ ಬದುಕಲಿಕ್ಕೆ ಸಾಧ್ಯ ಆಗುತ್ತೆ. ಸಚ್ ಡೀಪ್ ಲವ್, ಎಸ್, ಈ ರೀತಿಯ ಪ್ರೀತಿ ನಮ್ಮಲ್ಲಿ ಇರಬೇಕು ಅಂತ ಹೇಳ್ತಾರೆ. ಅದರ್ವೈಸ್ ದ ರೋಡ್ಸ್ ವಿ ಮಸ್ಟ್ ಕ್ರಾಸ್ ವಿಲ್ ಓನ್ಲಿ ಎವರ್ ಬಿ ಎಂಡ್ಲೆಸ್ಲಿ ವೈಡ್. ಮೊದಲಿಗೆ ಹೇಳಿದಾಗೆ ಈ ಒಂದು ರಸ್ತೆ ಏನಿರ್ತವೋ ಅವು ತುಂಬ ವಿಶಾಲ ಆಗ್ತಾ ಹೋಗ್ತವೆ, ದೊಡ್ಡ ಆಗ್ತಾ ಹೋಗ್ತವೆ. ನೋಡಿ, ಆ ಪ್ರೀತಿ ಇರಲಿಲ್ಲ ಅಂದರೆ ಆ ರಸ್ತೆಯನ್ನು ಕ್ರಾಸ್ ಮಾಡಲಿಕ್ಕೆ ಆ ಮಗುವಿಗೆ ಸಾಧ್ಯ ಆಗೋದಿಲ್ಲ. ಅದು ತುಂಬ ದೊಡ್ಡದಾಗಿ ಆ ಮಗುವಿಗೆ ಕಾಣಿಸುತ್ತೆ. ಇಲ್ಲಿ ವಾಸ ಮಾಡ್ತಕ್ಕಂತಹ ನಾವೆಲ್ಲರೂ ಕೂಡ ಅಷ್ಟೇ ಮತ್ತೊಬ್ಬರ ಸಹಕಾರ ಇಲ್ಲ ಅಂದರೆ ಜೀವನ ಅಂತಕ್ಕಂಥದ್ದು ನರಕ ಆಗಿಬಿಡುತ್ತೆ, ತುಂಬ ದೊಡ್ಡದು ಅಂತ ಅನ್ಕೊಂಡ್ಬಿಡ್ತೇವೆ, ಸಿಂಪಲ್ ಅನ್ಸೋದೇ ಇಲ್ಲ. ಸೊ ಹಾಗಾಗಿ ನಾವೆಲ್ಲರೂ ಕೂಡ ಒಬ್ಬರಿಗೊಬ್ಬರು ಕೇರ್ ಮತ್ತು ರೆಸ್ಪೆಕ್ಟ್ ಅನ್ನ ಮಾಡಬೇಕು ಅಂತೇಳಿ ಪೋಯೆಟ್ ಇಲ್ಲಿ ಹೇಳ್ತಾ ಇದ್ದಾರೆ. ದ ಸ್ಪೀಕರ್ ಅಸರ್ಟ್ಸ್ ದಟ್ ಹ್ಯುಮ್ಯಾನಿಟಿ ಕೆನಾಟ್ ಸಸ್ಟೈನ್ ಲೈಫ್ ವಿತೌಟ್ ಲವ್. ಎಸ್, ಪ್ರೀತಿ ಇಲ್ದೇನೆ ಜೀವನ ಇಲ್ಲ ಅಂತ ಪೋಯೆಟ್ ಹೇಳ್ತಾರೆ. ಅಂಡ್ ದಟ್ ದ ರೋಡ್ ಆಫ್ ಲೈಫ್ ವಿಲ್ ಬಿ ಡಿಫಿಕಲ್ಟ್ ವಿತೌಟ್ ಕಾನ್ಸಿಯಸ್ ಕೇರ್ ಫಾರ್ ದೋಸ್ ಅರೌಂಡ್ ಅಸ್. ಎಸ್, ನಮ್ಮ ಸುತ್ತಮುತ್ತ ಇರತಕ್ಕಂತಹ ವ್ಯಕ್ತಿಗಳ ಮೇಲೆ ನಾವು ಕಾಳಜಿ ತೋರಿಸ್ತಾ ಇದ್ರೆ ಡಿಫಿಕಲ್ಟ್, ತುಂಬಾ ಕಷ್ಟ ಆಗುತ್ತೆ ಅಂತ ಪೋಯೆಟ್ ಇಲ್ಲಿ ಹೇಳ್ತಾ ಇದ್ದಾರೆ. ಎಷ್ಟೇ ಲರ್ನರ್ಸ್ ವಿಡಿಯೋ ಹೆಲ್ಪ್ ಆಗಿದೆ ಅಂತ ಅನ್ಕೊಂಡಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಮತ್ತೆ ಸಿಗೋಣ. ಟೇಕ್ ಕೇರ್ ಅಂಡ್ ಕೀಪ್ ಲರ್ನಿಂಗ್. ಬಾಯ್ ಬಾಯ್.